ಇನ್ನು ಎಂಜಿನಿಯರ್ ಡಿಎಚ್ ಉಮೇಶ್ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಅಪಾರ ಸಂಪತ್ತು ಪತ್ತೆಯಾಗಿದೆ. ದಾವಣಗೆರೆಯಲ್ಲಿ ಆಗಿರುವಂತಹ ರೇಡ್ ಇದು. ಎಂಜಿನಿಯರ್ ಡಿಎಚ್ ಉಮೇಶ್ ಅವರ ನಿವಾಸದ ಮೇಲೆ ನಡೆದಿರುವಂತಹ ದಾಳಿ ವೇಳೆ 750 ಗ್ರಾಂ ಚಿನ್ನದ ಆಭರಣ, 21 ಲಕ್ಷ ನಗದು ಕೂಡ ಪತ್ತೆಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಬಳಿ ಕೃಷಿ ಜಮೀನು ಇರುವಂತದ್ದು ಕೂಡ ಗೊತ್ತಾಗಿದೆ. ಮೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿರುವಂತಹ ಉಮೇಶ್ ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಒಂದು ನಿವಾಸ ಇದೆ. ಆ ನಿವಾಸದ ಮೇಲೆ ಇವತ್ತು ದಾಳಿ ನಡೆದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವೆಲ್ಲ ದಾಖಲೆಗಳು ಲಭ್ಯವಾಗಿವೆ. ಎಂಜಿನಿಯರ್ ಉಮೇಶ್ಗೆ ಸೇರಿದಂತಹ ಸಂಪತ್ತು ದೃಶ್ಯಗಳಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ. ಈತನ ಹತ್ರ ಇರುವಂತಹ ಕೆಲವೊಂದಷ್ಟು ಬೆಲೆ ಬಾಳುವಂತಹ ವಾಚ್ಗಳು, ಒಂದಷ್ಟು ಕ್ಯಾಶ್ ಸಿಕ್ಕಿದೆ. ಹಾಗೆ ಗೋಲ್ಡ್ ಜ್ಯುವೆಲ್ರಿಗಳು ಕೂಡ ಲಭ್ಯವಾಗಿರುವಂಥದ್ದು. ಬೆಳ್ಳಿಯ ಕೆಲವೊಂದಷ್ಟು ವಸ್ತುಗಳನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಹಾಗೆ ಕೃಷಿ ಜಮೀನು ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಇದರ ದಾಖಲೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಈ ಎಂಜಿನಿಯರ್ ಡಿಎಚ್ ಉಮೇಶ್ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು, ಏನೇನು ಗೊತ್ತಾಗಿದೆ? ಈಗ ಈತನ ಸಂಪತ್ತು ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ? ಇದು ಪ್ರಾಥಮಿಕವಾಗಿ ಏನು ಉಮೇಶ್ ಅವರಿದ್ದಾರೆ. ಈ ಸದ್ಯ ಹಾಲಿ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಮೂಲತಃ ದಾವಣಗೆರೆಯವರಾಗಿರ್ತಕ್ಕಂಥ. ಪ್ರಾಥಮಿಕವಾಗಿ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ಹೊಂದಿರತಕ್ಕಂಥ ಒಂದು ಬೃಹತ್ ಒಂದು ಬಂಗ್ಲೆಯನ್ನು ಈಗ ಕಟ್ಟಡ ಏನು ಅಂತಿಮ ಹಂತಕ್ಕೆ ಬಂದಿದೆ. ಅದು ದಾವಣಗೆರೆ ನಗರದ ಆವರಗೆರೆಯಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ ಈಗ ಒಂದು 21 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು 750ಕ್ಕೂ ಹೆಚ್ಚು ಗ್ರಾಮ್ ಚಿನ್ನದ ಆಭರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅದಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಪಾಲಿಕೆ ಇರ್ತಕ್ಕಂಥ ಒಂದು ಅಪಾರ ಪ್ರಮಾಣದ ಬೆಲೆ ಬಾಳ್ತಕ್ಕಂಥ ಕೃಷಿ ಜಮೀನು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇದು ಒಂದು ಸುಮಾರು 2ರಿಂದ 3 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಕರೂರು ಇಂಡಸ್ಟ್ರಿ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶದ ಶೆಡ್ ಕೂಡ ಈಗ ಪ್ರಾಥಮಿಕ ಒಂದು ದಾಳಿ ವೇಳೆ ಪತ್ತೆಯಾಗಿರ್ತಕ್ಕಂಥ ದಾಖಲೆಗಳು ಪತ್ತೆಯಾಗಿರ್ತಕ್ಕಂಥ. ಹೀಗೆ ಹಲವಾರು ಕಡೆ ಆಸ್ತಿಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು ಬೇರೆ ಬೇರೆ ಜಿಲ್ಲೆಗಳು ಕೂಡ ಆಸ್ತಿ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಕೆಲವೊಂದು ಕಡೆ ಮಂಗಳೂರಿನಲ್ಲಿ ಕೂಡ ಆಸ್ತಿ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಅಲ್ಲಿ ಕೂಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಚಿಕ್ಕಮಗಳೂರಿನ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಈ ಉಮೇಶ್ ಒಬ್ಬರ ಒಂದು ಆಸ್ತಿ ಮೇಲೆ ಸುಮಾರು 6 ತಂಡಗಳು ಪ್ರಭು ಅಂತ ಅಧಿಕಾರಿ ಅವರ ನೇತೃತ್ವದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಅಧಿಕಾರಿಗಳು ಒಂದು ತಂಡಗಳು, ಒಂದು ರಾಷ್ಟ್ರಪತಿ ಅವರ ನೇತೃತ್ವದ ತಂಡಗಳು ಕೂಡ ಬೇರೆ ಬೇರೆ ಕಡೆ ದಾಳಿ ಮಾಡಿದ್ರು. ಒಟ್ಟು ಇವರು ಒಬ್ಬರ ಒಂದು ಆಸ್ತಿ ಮೇಲೆ 6 ಕಡೆ ದಾಳಿಯನ್ನು ಮಾಡಿರ್ತಕ್ಕಂಥ ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಇವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಬಸವರಾಜ್. ಸೊ ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ರೇಡ್ ಇದು. ಲೋಕಾಯುಕ್ತ ಅಧಿಕಾರಿಗಳು ಸುಮಾರು 56 ಕಡೆಗಳಲ್ಲಿ ಈ ರೀತಿಯಾದಂತಹ ರೇಡನ್ನು ಕಂಡಕ್ಟ್ ಮಾಡಿದರು. ಅದರಂತೆ ಈಗ ಕೆಲವೊಂದಷ್ಟು ಜನ ಅಧಿಕಾರಿಗಳ ನಿವಾಸದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಈ ವಸ್ತುಗಳು ಪತ್ತೆಯಾಗಿದೆ.